ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ದ ಕಾವ್ಯ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಹಾಗೆ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಬಂದು ಹಳ್ಳಿಯಲ್ಲಿ. ಇವತ್ತು ನಮ್ಮ ಊರಲ್ಲಿ ಒಂದು ದೇವರ ಕಾರ್ಯ ಇತ್ತು, ಹಾಗಾಗಿ ಎಲ್ಲರೂ ಕೂಡ ಫ್ಯಾಮಿಲಿ ಎಲ್ಲ ಹೋಗಿದ್ವಿ. ಎನಿವೇ, ಸೊ ಇವತ್ತು ಬೆಳಗ್ಗೆ ಬೇಗ ಎದ್ದು ಎಲ್ಲ ಬೇಗ ಬೇಗ ಕೆಲಸ ಮಾಡಬೇಕು ಅಂತ ಹೇಳ್ತಾ ಹಾಗೆ ಮೇಕೆ ತುಂಬಾ ಗುರಾಯಿಸ್ತಾ ಇತ್ತು. ಗುರಾಯಿಸು ಇನ್ನೆಷ್ಟೊತ್ತು, ಇವತ್ತೇ ನಿನ್ನ ಕೊನೆಯ ದಿನ ಅಂತ ಹೇಳಿ ಅದಕ್ಕೆ ಬಂದೆ. ನೋಡಿ, ಪಾಪ ಅನಿಸುತ್ತೆ, ಬಟ್ ಏನು ಮಾಡೋಕ್ಕಾಗೋದಿಲ್ಲ. ಅವಾಗಿನೂ ಕೂಡ ನಮ್ಮ ಹಿರೀಕರು ನಡ್ಸ್ಕೊಂಡು ಬಂದಿರುವಂತಹ ಕಾರ್ಯಗಳು, ನಾವು ಕೂಡ ಅದನ್ನೇ ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಹೇಳೋದಾದರೆ ಮರಿ ಹೊಡೆಯುವಂಥದ್ದು, ದೇವ್ರ ಹೆಸರು ಹೇಳಿ. ನಮ್ಮ ಗೌಡಸ್ ಕಡೆ ಎಲ್ಲರಿಗೂ ಕೂಡ ಗೊತ್ತಿರುತ್ತೆ, ಆಲ್ಮೋಸ್ಟ್ ಎಲ್ಲರೂ ಕೂಡ ಮರಿ ಹೊಡೆದ ಹಬ್ಬ ಮಾಡ್ತಾರೆ, ಊರಬ್ಬ ಮಾಡ್ತಾರೆ, ಆ ಥರ. ಹಾಗೆ ನಾನು ಅಡಿಕೆ ತೋಟಕ್ಕೆ ಬಂದೆ. ಏನೋ ಮಾಡ್ತಿದ್ದಾರೆ ನಮ್ಮ ಬ್ರದರ್ಸು ಅಂತ ಅಂದ್ಕೊಂಡು ಅಡಿಕೆ ತೋಟಕ್ಕೆ ಬಂದರೆ ಇವರೆಲ್ಲ ಏನೋ ಆಟಾಡ್ತಾ ಇದ್ದಾರೇನೋ ಅಂತ ನಾನು ಅಂದ್ಕೊಂಡೆ. ನೋಡಿದ್ರೆ ಇವರು ಕೆಲಸ ಮಾಡ್ತಾಯಿದ್ರು. ಏನಂತ ಅಂದರೆ, ಇವತ್ತು ಅಡಿಕೆ ತೋಟದಲ್ಲಿ ಈ ಥರ ಚಿಕ್ಕದಾಗೆ ಚಪ್ರ ಹಾಕಿ ಇಲ್ಲಿ ದೇವ್ರನ್ನ ಕೂರಿಸಿ ಆನಂತರ ಪೂಜೆ ಮಾಡಿ ಇಲ್ಲಿ ಮೇಕೆನ ದೇವರಿಗೆ ಅರ್ಪಣೆ ಮಾಡುವಂಥದ್ದು. ಹಾಗಾಗಿ ಸೊ ದಟ್ ಅಡಿಕೆ ತೋಟ ಎಲ್ಲ ತುಂಬ ಚೆನ್ನಾಗಿತ್ತು. ನಿಜವಾಗ್ಲೂ ಮೈಂಡ್ ಅಂತೂ ತುಂಬಾ ಪೀಸ್ ಅನಿಸುತ್ತೆ ಇಲ್ಲಿಗೆ ತೋಟಕ್ಕೆಲ್ಲ ಬಂದಾಗ. ಹಾಗೆ ನಾನು ಕೂತ್ಕೊಂಡಿದ್ದೆ, ಏನು ಮಾಡ್ತಾರೋ ಮಾಡಲಿ, ಏನು ಕೆಲಸ ಮಾಡ್ತಿರ್ತಾರೆ ನೋಡೋಣ ಅಂತ. ಬಟ್ ನೋಡಿದ್ರೆ ಅವರು ನನ್ನನ್ನು ತುಂಬಾ ರೇಗಿಸ್ತಾ ಇದ್ರು. ಏನಮ್ಮ ವ್ಲಾಗ್ ಮಾಡ್ತೀಯಾ ಹಾಗೆ ಹೀಗೆ ಅಂತ. ನೋಡಿ ಏನೆಲ್ಲ ಹೇಳ್ತಾರೆ ಅಂತ. ನೋಡಿದ್ರಲ್ಲ ಗಾಯ್ಸ್, ಇದು ನಮ್ಮ ಅಡಿಕೆ ತೋಟದ ವ್ಲಾಗ್ ಆಗಿರುತ್ತೆ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಹಾಗೆ ನೋಡಿ, ಈ ಥರ ರೆಡಿ ಆಗಿದೆ. ಇವರು ಚಪ್ರ ರೆಡಿ ಮಾಡಿದ್ರು, ಚಿಕ್ಕದಾಗೆ ಚಪ್ರ ಹಾಕಿದ್ರು. ದೇವರು ನೋಡಿ, ಇದು ಕಲ್ಲು. ಆ್ಯಕ್ಚುಲಿ ನೋಡಿ, ನಂಬಿಕೆ ಅನ್ನೋದೇ ಹೀಗೇನೆ. ಕಲ್ಲಲ್ಲೂ ಕೂಡ ನಾವು ದೇವ್ರನ್ನ ಕಾಣ್ತೀವಿ ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂತಲೇ ಹೇಳ್ಬೋದು. ನಂಬಿಕೆ ಅನ್ನೋದಿದ್ರೆ ಖಂಡಿತವಾಗ್ಲೂ ನಾವೆಲ್ಲ ಕಡೆನೂ ದೇವ್ರನ್ನ ಕಾಣ್ಬೋದು ಅಂತ ಹೇಳ್ತಾ ಮರಿನ ದೇವರಿಗೆ ಸಮರ್ಪಣೆ ಮಾಡುವಂಥದ್ದು. ಸೊ ಈ ದೇವರ ಕಾರ್ಯ ಖಂಡಿತವಾಗ್ಲೂ ಒಳ್ಳೇದಾಗಲಿ ಅಂತ ಎಲ್ಲರೂ ಕೂಡ ಪ್ರೇ ಮಾಡ್ತಾರೆ. ಹಾಗೆ ನಾವು ಕೂಡ ನಮಗೆ ಎಲ್ಲರಿಗೂ ಕೂಡ ಕುಟುಂಬಕ್ಕೆ ಒಳ್ಳೇದಾಗಲಿ, ನಮ್ಮ ಫ್ಯಾಮಿಲಿಗೆ ಎಲ್ಲ ಕೂಡ ದೇವರು ಒಳ್ಳೇದು ಮಾಡಲಿ ಅಂತ ನಾವು ಕೂಡ ಪ್ರೇ ಮಾಡ್ತೀವಿ. ಹಾಗೆ ನೋಡಿ ಗಾಯ್ಸ್, ಏನಂತ ಅಂದರೆ ನಿಜವಾಗ್ಲೂ ಯಾರು ಕೂಡ ದೇವ್ರು ನಂಬ್ತೀವಿ, ದೇವ್ರು ನಂಬಲ್ಲ ಅನ್ನೋ ಒಂದು ಟಾಪಿಕ್ಕಿಗೆ ಏನಾದರೂ ಬಂದರೆ ನಿಜವಾಗ್ಲೂ ದೇವ್ರಿಗೆ ಅದರದ್ದೇ ಆದ ಅಸ್ತಿತ್ವ ಅನ್ನೋದು ಖಂಡಿತವಾಗ್ಲೂ ಇರೋದಿಲ್ಲ. ದೇವರು ಇಂಥದ್ರಲ್ಲೇ ಇರ್ತಾನೆ ಅಂತಲೂ ಕೂಡ ಇರೋದಿಲ್ಲ. ದೇವ್ರನ್ನ ನಾವು ನಂಬ್ತೀವಿ ಅನ್ನೋದಾದರೆ ನಮ್ಮ ನಂಬಿಕೆ ಅಷ್ಟೇ. ನಾವು ಯಾವ ರೀತಿ ನಂಬ್ತೀವೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ದೇವರಾಗಿರ್ಬೋದು, ವಾಟ್ ಎವರ್ ಇಟ್ ಈಸ್ ಆಗಿರ್ಬೋದು, ಏನಾದರೂ ಕೂಡ ನಂಬಿಕೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಂಬಿಕೆನೇ ದೇವರು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನೋಡಿದ್ರಲ್ಲ ಗಾಯ್ಸ್, ಇವತ್ತಿನ ಅಡಿಕೆ ತೋಟದ ಬ್ಲಾಗ್ ಇದಾಗಿರುತ್ತೆ. ಅಡಿಕೆ ತೋಟದಲ್ಲಿ ನಮ್ಮ ಮೊದಲಿನ ಕಾಲದಿಂದಲೂ ಕೂಡ ಹಿರಿಯರು ನಡ್ಸ್ಕೊಂಡು ಬಂದಿರೋವಂಥದ್ದು ಇದು. ಹಾಗಾಗಿ ಅದನ್ನೇ ಕೂಡ ನಮ್ಮ ಚಿಕ್ಕಪ್ಪ, ದೊಡ್ಡಪ್ಪ ಎಲ್ಲರೂ ಕೂಡ ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಅಷ್ಟೇ, ಬೇರೆ ಏನಿಲ್ಲ ಅಂತ ಹೇಳ್ತಾ. ಎನಿವೆ ಗಾಯ್ಸ್, ಅಡಿಕೆ ತೋಟದ ವ್ಲಾಗ್ ಇದಾಗಿದೆ. ನೋಡಿ ಎಷ್ಟು ಪೀಸ್ ಆಗಿದೆ ಅಂತಂದರೆ ನಿಜವಾಗ್ಲೂ ತುಂಬಾ ಖುಷಿ ಆಗುತ್ತೆ. ಚೆನ್ನಾಗಿ ಗಾಳಿ ಕೂಡ ಬರ್ತಾ ಇತ್ತು. ಹಾಗೆ ತುಂಬ ಕ್ಯೂಟಾಗಿ ಚಿಕ್ಕದಾಗೆ ಚಪ್ರ ಹಾಕಿರೋದು ಒಂಥರ ಚೆನ್ನಾಗಿ ಕಾಣ್ತಿತ್ತು ನನಗೆ. ಆ್ಯಕ್ಚುಲಿ ನೋಡೋಕೆ ತುಂಬ ಚೆನ್ನಾಗಿತ್ತು. ಇನ್ನೂ ಸ್ವಲ್ಪ ಡೆಕೋರೇಷನ್ ಮಾಡಬೇಕಾಗಿತ್ತು ಚಪ್ರಾಗೆ ಅಂತ ನಾನು ರೇಗಿಸ್ತಾ ಇದ್ದೆ ಅವರಿಗೆ. ಬಾಳೆದೆಲೆ ಮೇಲೆ ಮೊಸರನ್ನ ತಳಗೆ ಅಂತ ಹೇಳ್ತೀವಿ. ಮೊಸರನ್ನ ಫಸ್ಟು ನಾವು ದೇವರಿಗೆ ಅರ್ಪಣೆ ಮಾಡಿ ಆನಂತರ ತೆಂಗಿನಕಾಯಿ, ಬಾಳೆಹಣ್ಣು, ಅರಿಶಿನ, ಕುಂಕುಮ ಎಲ್ಲ ಕೂಡ ದೇವರಿಗೆ ಇಟ್ಟು ದೀಪ ಹಚ್ಚಿ ಪೂಜೆ ಮಾಡುವಂಥದ್ದು. ಏನೆಲ್ಲ ದೇವರು ಒಳ್ಳೇದು ಮಾಡಬೇಕು, ನಮಗೆ ಏನೆಲ್ಲ ಬೇಕು ಅದನ್ನೆಲ್ಲ ಕೂಡ ಬೇಡ್ಕೊಂಡು ದೇವರೇ ಒಳ್ಳೇದು ಮಾಡಪ್ಪ ನಿನಗೆ ಅಂತ ಹೇಳಿ ನಾವು ಮರಿನ ಸಮರ್ಪಣೆ ಮಾಡ್ತಾ ಇದ್ದೀವಿ. ಸೊ ದಟ್ ನಮಗೆ ಏನೆಲ್ಲ ಅಂದ್ಕೊಳ್ತೀವೋ ಅದೆಲ್ಲ ಆಗಲಿ ಅಂತ ನಾವು ದೇವ್ರ ಹತ್ರ ಬೇಡ್ಕೊತಿರೋವಂಥದ್ದು. ಹಾಗೆ ಫ್ಯಾಮಿಲಿಗೆಲ್ಲರಿಗೂ ಕೂಡ ಒಳ್ಳೇದಾಗಬೇಕು, ಎಲ್ಲ ಬೆಳೆ ಎಲ್ಲ ಚೆನ್ನಾಗಿ ಬರಬೇಕು, ಹೊಲ ಚೆನ್ನಾಗಾಗಬೇಕು, ಗದ್ದೆ ಚೆನ್ನಾಗಾಗಬೇಕು, ತೋಟಗಳೆಲ್ಲ ತುಂಬ ಚೆನ್ನಾಗಿರಬೇಕು, ಯಾವುದೇ ರೀತಿ ಕೆಟ್ಟ ದೃಷ್ಟಿ ಬೀಳಬಾರ್ದು ನಮ್ಮ ಫ್ಯಾಮಿಲಿಗೆ ಹಾಗೂ ನಮ್ಮ ಕುಟುಂಬದ ಮೇಲೆ ಅಂತ ಹೇಳ್ತಾ ಪೂಜೆ ಮಾಡ್ತಾಯಿದ್ರು. ಎನಿವೆ ಗಾಯ್ಸ್, ನೋಡ್ತಾ ಇದ್ದೀರಲ್ಲ, ಇವತ್ತಿನ ಪೂಜೆಯ ವ್ಲಾಗು, ದೇವರ ಕಾರ್ಯದ ವ್ಲಾಗು ಇದಾಗಿರುತ್ತೆ. ದಯವಿಟ್ಟು ಹೀಗೆ ವಾಚ್ ಮಾಡ್ತಾ ಇರಿ ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊತೀನಿ. ನಿಜವಾಗ್ಲೂ ನಂಬಿಕೆನೇ ದೇವರು ಅನ್ನೋದಾದರೆ ಇದೊಂದು ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳ್ತೀನಿ. ನೋಡಿದ್ರಲ್ಲ ಯಾವ ರೀತಿ ಪೂಜೆ ಮಾಡಿದ್ರು ಅಂತ ಹೇಳ್ತಾ. ಹಾಗೆ ಇವಾಗ ನೆಕ್ಸ್ಟ್ ನೋಡಿ, ಅಡಿಕೆ ತೋಟ ಎಲ್ಲ ಚೆನ್ನಾಗಿ ಫಸಲು ಬರಲಿ, ಹಾಗೆ ಎಲ್ಲ ಒಳ್ಳೇದಾಗಲಿ ಅಂತ ಕೂಡ ದೇವ್ರನ್ನ ನೆನ್ಪು ಮಾಡಿಕೊಂಡು ಕೈ ಮುಗಿದು ಪೂಜೆ ಮಾಡ್ತಿದ್ದಾರೆ. ಖಂಡಿತವಾಗ್ಲೂ ಕಷ್ಟಪಟ್ಟರೆ ಸುಖ ಉಂಟು, ಹಾಗಾಗಿ ಕಷ್ಟಪಡೋರಿಗೆ ಯಾವತ್ತೂ ಕೂಡ ಒಳ್ಳೇದಾಗುತ್ತೆ ಅಂತ ಹೇಳ್ತಾ. ಎನಿವೇ ಗೈಸ್, ಹಾಗೆ ದೇವರು ಕೃಪೆನೂ ಕೂಡ ನಮ್ಮ ಮೇಲೆ ಇರಬೇಕು. ನಮ್ಮದು ಎಫರ್ಟ್ ಒಂದೇ ಮುಖ್ಯ ಆಗೋದಿಲ್ಲ.
ಸೊ ದಟ್ ಪಾಪ ಯೋಚನೆ ಮಾಡ್ತಿದ್ಯೇನೋ ಏನು ಅಂತ. ಇವಾಗ ಎಲ್ಲ ಕೂಡ ಪೂಜೆ ಆಯಿತು. ಪೂಜೆಯ ನಂತರ ಏನು ಮಾಡ್ತಾರೆ ಅನ್ನೋದಾದರೆ ಅದಕ್ಕೂ ಅರ್ಶಿನ ಕುಂಕುಮ ಎಲ್ಲ ಇಟ್ಟು ಪೂಜೆ ಮಾಡಿ, ಹೂವಿಕ್ಕಿ ಪೂಜೆ ಮಾಡಿ ಆನಂತರ ಅದನ್ನ ದೇವರಿಗೆ ಸಮರ್ಪಣೆ ಮಾಡ್ತಾರೆ. ತುಂಬಾನೇ ಯೋಚನೆ ಮಾಡ್ತಾ ಇದೆ. ಅದು ಒದ್ರದ ಮೇಲೆ ನೀರೆಲ್ಲ ಹಾಕಿ ಒದ್ರುತ್ತಂತೆ. ಆದ್ಮೇಲೆ ಅದನ್ನ ದೇವರಿಗೆ ಸಮರ್ಪಣೆ ಮಾಡೋ ಅಂಥದ್ದು. ಹಾಗಾಗಿ ಸೊ ಒದ್ರುಲಿ ಅಂತ ಹೇಳಿ ಅರ್ಶಿನ ಕುಂಕುಮ ಎಲ್ಲ ಹಾಕಿ, ಹೂವೆಲ್ಲ ಹಾಕಿ, ಕಡ್ಡಿ ಕರ್ಪೂರ ಎಲ್ಲ ಹಚ್ಚಿ ಅದಕ್ಕೂ ಪೂಜೆ ಮಾಡಿ ಒದ್ರದ ನಂತರ ದೇವರಿಗೆ ಸಮರ್ಪಣೆ ಮಾಡ್ತಾರೆ. ನೋಡಿ ಇವಾಗ ಒದ್ರಿದ ತಕ್ಷಣ ಸೊ ದಟ್ ಒಳ್ಳೇದಾಗುತ್ತೆ ಅನ್ನೋದೊಂದು ಮೈಂಡ್ ಸೆಟ್ ಎಲ್ಲರಿಗೂ ಕೂಡ. ಸೊ ಹಾಗಾಗಿ ಒಳ್ಳೇದಾಯ್ತು ಅಂತ ಹೇಳ್ತಾ ಅದನ್ನ ಇವಾಗ ದೇವರಿಗೆ ಅರ್ಪಣೆ ಮಾಡ್ತಾರೆ. ನೋಡಿದ್ರಲ್ಲ ಗೈಸ್, ಇವತ್ತಿನ ಬ್ಲಾಗು ಇದಾಗಿತ್ತು. ದಯವಿಟ್ಟು ಇನ್ನು ಯಾರೆಲ್ಲ ಕಾವ್ಯ ಕನ್ನಡ ವ್ಲಾಗ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ನೋಡ್ತಾ ಇದ್ದೀರಾ, ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆಲ್. ಬಾಯ್. ನೆಕ್ಸ್ಟ್ ವಿಡಿಯೋಗಳಲ್ಲಿ ಸಿಗ್ತೀನಿ.